ಈಗ ನಾನು ಎಲ್ಲನೂ ಹೇಳೋಕ್ಕೆ ಹೋಗಲ್ಲ. ಜ್ಯೋತಿಷ್ಯ ಅಂದಾಗ ನೀವು ಏನನ್ನ ಮಾಡೋಕ್ಕೆ ನೋಡ್ತಿದ್ದೀರಿ? ಗ್ರಹಗಳ ಸ್ಥಾನಗಳನ್ನು ನೋಡಿ ಒಂದಿಷ್ಟು ಭವಿಷ್ಯ ಹೇಳೋಕ್ಕೆ ನೋಡ್ತಿದ್ದೀರಿ ಅಲ್ವಾ? ನೀವಿದನ್ನು ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿನ ಸಮಯ ಸರಿಯಾಗಿ ಭವಿಷ್ಯ ಹೇಳೋರು, ನಿಮ್ಮ ಜೀವನದಲ್ಲಿ ಹಿಂದೆ ಆಗಿದ್ದನ್ನ ಸ್ಪಷ್ಟವಾಗಿ ಹೇಳೋರು. ಕೆಲವರು ನಾಳೆ ಏನಾಗುತ್ತೆ ಅಂತ ತುಂಬಾನೇ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಗ್ರಹಗಳನ್ನು ನೋಡಿ ಹೇಳ್ತಿರಲ್ಲ, ನಿಮ್ಮನ್ನು ನೋಡಿ ಹೇಳ್ತಿರ್ತಾರೆ. ಕೆಲವು ವ್ಯಕ್ತಿಗಳಲ್ಲಿ ಒಂದು ರೀತಿಯ ಅಂತರ್ಜ್ಞಾನ ಇರುತ್ತೆ. ಅವರು ಹೇಳ್ತಾರೆ, ಈಗ ನಾನು ಈ ಯೋಗ ಕಲಿಸೋ ಬದಲು ಬೆಂಗಳೂರಲ್ಲಿ ಕೂತು ಜನರ ಭವಿಷ್ಯ ಹೇಳಿದರೆ ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಬಲ್ಲೆ. 3 ದಿನದಲ್ಲಿ ಖ್ಯಾತಿ ಬಂದಿರುತ್ತೆ. ಅರ್ಧ ಬೆಂಗಳೂರು ಕ್ಯೂನಲ್ಲಿ ನಿಂತಿರುತ್ತೆ. ನಾನದನ್ನು ಸುಲಭವಾಗಿ ಮಾಡಬಲ್ಲೆ. ನಮ್ಮ ಯೋಗ ಕೇಂದ್ರದಲ್ಲೂ ಸಾಕಷ್ಟು ಸಾಧನ ಮಾಡಿದವರಿದ್ದಾರೆ. ಅವರು ಇದನ್ನೆಲ್ಲ ಮಾಡಬಲ್ಲರು. ಹಾಗೇನಾದರೂ ಮಾಡಿದರೆ ನಾನು ಅದನ್ನು ತಕ್ಷಣ ನಿಲ್ಲಿಸ್ತೀನಿ. ನಾನು ಅವರಿಗೆ ಈ ಅಸಂಬದ್ಧಾನ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಅವರನ್ನು ತಕ್ಷಣ ಹೊರಗೆ ಹಾಕ್ತೀವಿ. ಯಾಕೆ ಅಂದರೆ ಯಾರದ್ದೋ ಭವಿಷ್ಯ ಹೇಳೋದ್ರಿಂದ ಅವರ ಜೀವನದ ಗುಣಮಟ್ಟನ ನೀವು ಯಾವ ರೀತಿಯಲ್ಲೂ ಬದಲಾಯಿಸಲ್ಲ, ಯಾವ ರೀತಿಯಲ್ಲೂ ನಿಜವಾದ ಒಳಿತನ್ನ ತರೋದಿಲ್ಲ. ಇದೇನೆಂದರೆ ನೀವು ಅವರನ್ನ ಇನ್ನಷ್ಟು ಅಜ್ಞಾನದಲ್ಲಿ ಸಿಲುಕಿಸ್ತೀರಿ ಅಲ್ವಾ? ನಿಮಗೆ ನಿಮ್ಮ ನಾಳೆಯ ಬಗ್ಗೆ ತಿಳಿಯೋ ಶಕ್ತಿ ಇದ್ದರೆ ಇನ್ನಷ್ಟು ಅಜ್ಞಾನಿಗಳಾಗ್ತೀರಿ, ಅಹಂಕಾರಿಗಳಾಗ್ತೀರಿ, ಮೂರ್ಖರಾಗ್ತೀರಿ, ಅಪಾಯಕಾರಿಯಾಗ್ತೀರಿ. ನಡೆಯೋ ಹಾಗೆ ನಡೀಲಿ, ಪರವಾಗಿಲ್ಲ. ನಾಳೆ ಏನಾಗುತ್ತೆ ಅಂತ ತಿಳಿಯೋ ಅಗತ್ಯ ಇಲ್ಲ. ಸದ್ಯ ನೀವು ಹೇಗಿದ್ದೀರಿ ಅಂದರೆ, ನಿಮ್ಮ ಜೀವನದ ಗುಣಮಟ್ಟ ಮತ್ತು ನೀವು ಇರೋ ರೀತಿ ಹೇಗಿದೆ ಅಂದರೆ, ನಾಳೆ ಏನಾಗುತ್ತೆ ಅಂತ ಗೊತ್ತಾದರೆ ನೀವು ಇವತ್ತಿನಲ್ಲಿ ತೊಡಗಿಕೊಳ್ಳಲ್ಲ ಅಲ್ವಾ? ಹೌದಾ ಅಲ್ವಾ? ನಾನು ನಿಮಗೆ ನೀವು ಏನೇ ಮಾಡಿದ್ರೂ ಸಾಯೋದಿಲ್ಲ ಅಂದರೆ ಜಗತ್ತಿನಲ್ಲಿ ಬೇಜವಾಬ್ದಾರಿಯುತ ಕೆಲಸ ಮಾಡ್ತೀರಿ. ಅಥವಾ ನಾಳೆ ಬೆಳಗ್ಗೆ ನೀವು ಹೇಗಿದ್ರೂ ಸಾಯ್ತೀರಿ ಅಂದರೆ ನೀವು ಇವತ್ತಿನಲ್ಲಿ ತೊಡಗಿಕೊಳ್ಳಲ್ಲ ಅಲ್ವಾ? ಹಾಗಾಗಿ ನೀವು ಭವಿಷ್ಯ ತಿಳ್ಕೋಬಾರ್ದು. ನಿಮಗೆ ಅದನ್ನು ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ. ಭವಿಷ್ಯ ಹೇಳೋಕ್ಕಾಗತ್ತಾ? ಹೌದು, ಕೆಲವೊಮ್ಮೆ. ಆದರೆ ಅದು ಪೂರ್ತಿ ಸರಿ ಅನ್ನೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ. ಪ್ರತಿ ವಸ್ತುನೂ ನಿಮ್ಮ ಮೇಲೆ ಒಂದು ರೀತಿ ಪ್ರಭಾವ ಹೊಂದಿರುತ್ತೆ. ನೋಡಿ, ಈಗ ಈ ಪಾತ್ರೆ, ಇದರ ಆಕಾರ ಮತ್ತು ಮೂಲದ್ರವ್ಯದಿಂದಾಗಿ ಇದಕ್ಕೆ ಒಂದು ರೀತಿಯ ಪ್ರಭಾವ ಇದೆ. ಇದರಿಂದ ಒಂದು ರೀತಿಯ ಕಂಪನ ಹೊರಹೊಮ್ಮುತ್ತಿದೆ. ಈ ಪಾತ್ರೆಗೆ ನನ್ನ ಮೇಲೆ ಪ್ರಭಾವ ಬೀರೋಕ್ಕೆ ಬಿಟ್ರೆ ಇದನ್ನ ಪಕ್ಕ ಇಟ್ಕೋತೀನಿ. ಯಾಕೆಂದರೆ ಒಳ್ಳೆ ಗೆಳೆಯ. ನಾನು ಪ್ಲಾಸ್ಟಿಕ್ ಪಾತ್ರೆ ಇಟ್ಕೊಂಡಿಲ್ಲ, ಯಾಕೆಂದರೆ ಅದು ಹೇಳೋ ವಿಷಯಗಳು ನನಗೆ ಇಷ್ಟ ಆಗೋಲ್ಲ. ಇದನ್ನ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ಹಿತವಾದ ವಿಷಯ ಹೇಳ್ತಿದೆ. ನಾನು ಯಾವಾಗಲೂ ಒಳ್ಳೆ ಸಹವಾಸದಲ್ಲಿರ್ತೀನಿ ನೋಡಿ. ಆದರೆ ಈ ಪಾತ್ರೆಗೆ ನನ್ನ ಮೇಲೆ ತುಂಬ ಪ್ರಭಾವ ಬೀರೋಕ್ಕೆ ಬಿಟ್ರೆ ನಿಧಾನವಾಗಿ ನಾನು ಪಾತ್ರೆ ಥರ ಆಗ್ತೀನಿ. ನಿಮಗಿದಾಗುತ್ತೆ. ತುಂಬಾ ಜನ ಪಾತ್ರೆ ಥರ ಆಗಿದ್ದಾರೆ ಅಲ್ವಾ? ಆಗಿಲ್ವಾ? ಆಳವಾಗಿ ಪ್ರಭಾವ ಬೀರೋಕ್ಕೆ ಬಿಟ್ಟು ಅವರು ಅದೇ ಥರನೇ ಆಗಿದ್ದಾರೆ. ಈ ಪಾತ್ರೆ ನನ್ನ ಮೇಲೆ ಪ್ರಭಾವ ಬೀರೋಕ್ಕೆ ನಾನು ಬಿಡೋಲ್ಲ. ಆದರೆ ನನ್ನ ಜೊತೆ ಇದ್ದು ಇದೆಷ್ಟು ಪ್ರಭಾವಿತವಾಗಿದೆ ಎಂದರೆ, ನೀವು ಬೇರೆ ತಾಮ್ರದ ಪಾತ್ರೆ ತಗೊಂಡು ನೀವು ನನಗೆ ಏನೇ ಕೊಡಿ, ಯಾವುದೇ ವಸ್ತು ಕೊಡಿ, ಬರೀ 20 ಸೆಕೆಂಡಿಗೆ ಕೊಡಿ, ಕೈಯಲ್ಲಿ ಹಿಡ್ಕೊಂಡು ನಿಮಗೆ ವಾಪಸ್ ಕೊಡ್ತೀನಿ. ಅದು ಭಿನ್ನವಾಗಿರುತ್ತೆ. ನೀವು ಸೂಕ್ಷ್ಮವಾಗಿದ್ದರೆ ಅದು ಸ್ಪಷ್ಟವಾಗಿ ಬದಲಾಗಿರೋದನ್ನು ಗಮನಿಸಬಹುದು. ಹಾಗಾಗಿ ಈಗ ಪ್ರಶ್ನೆ ಇಷ್ಟೇ, ವಸ್ತುಗಳಿಗೆ ನಿಮ್ಮನ್ನು ಪ್ರಭಾವಿಸೋಕೆ ಬಿಡ್ತೀರಾ ಅಥವಾ ಅವುಗಳನ್ನು ನೀವೇ ಪ್ರಭಾವಿಸ್ತೀರಾ? ಗ್ರಹಗಳು ಖಂಡಿತ ದೊಡ್ಡ ವಸ್ತುಗಳು. ಅವುಗಳಿಗೆ ಒಂದಿಷ್ಟು ಕಂಪನಗಳಿವೆ. ಸುತ್ತಲಿನ ಎಲ್ಲದರ ಮೇಲೆ ಅವುಗಳ ಪ್ರಭಾವ ಇರುತ್ತೆ. ಭೂಮಿಗೆ ಹತ್ತಿರ ಇದ್ದರೆ ಹೌದು. ನಿಮಗೆ ಗೊತ್ತಾ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ full moon day and new moon day days ಮಾನಸಿಕವಾಗಿ ಅಸಮತೋಲನದಲ್ಲಿ ಕ್ಷೋಭೆಯಲ್ಲಿರೋರಲ್ಲಿ ಇನ್ನಷ್ಟು ಅಸಮತೋಲನ ಆಗುತ್ತೆ ಅಲ್ವಾ? ಸಮುದ್ರದಲ್ಲಿ ಕೂಡ ಏರುಪೇರಾಗುತ್ತೆ ಅಲ್ವಾ? ನೀವೆಲ್ಲ ಹುಚ್ಚರಾಗ್ತೀರಾ? ತಿಂಗಳಿಗೆ 2 ಸಲ. ನಿಮ್ಮಲ್ಲಿ ಕೆಲವರು ಏನೂ ಹೇಳುತ್ತಿಲ್ಲ.
Twice a month if you're going crazy, you would have absorbed. Anyway, please ask your family, they will tell you. ತಿಂಗಳಿಗೆ 2 ಸಲ ಹುಚ್ಚರಾಗ್ತಿದ್ರೆ ಗಮನಿಸ್ತಿದ್ರಿ? ಮನೆಯವರನ್ನ ಕೇಳಿ, ಅವ್ರು ಹೇಳ್ತಾರೆ. ಮಾನಸಿಕ ಅಸಮತೋಲನ ಇರೋ ವ್ಯಕ್ತಿಗೆ ಹೋಲಿಸಿದ್ರೆ ನೀವು ತುಂಬಾ ಸ್ಥಿರವಾಗಿದ್ದೀರಿ, ಚೆನ್ನಾಗಿ ನೆಲೆಗೊಂಡಿದ್ದೀರಿ. ಚಂದ್ರ ಎಲ್ಲೇ ಹೋದ್ರೂ ನೀವು ಹುಚ್ಚರಾಗಲ್ಲ. ನೀವು ಇನ್ನಷ್ಟು ನೆಲೆಗೊಂಡ್ರೆ ಯಾವ ಗ್ರಹ ಎಲ್ಲೇ ಹೋದ್ರೂ ನೀವು ಹುಚ್ಚರಾಗಲ್ಲ. ಅಷ್ಟೇ. ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಜೀವನದ ವಿಧಿಯನ್ನ ನಿರ್ಧರಿಸೋದು ನೀವು, ಬೇರೆ ಇನ್ಯಾವುದೂ ಅಲ್ಲ. ಎಲ್ಲದರದ್ದೂ ಪ್ರಭಾವ ಇರುತ್ತೆ, ಆದರೆ ಆ ಪ್ರಭಾವದಿಂದ ಏನು ಮಾಡ್ಕೋತೀರಿ ಅನ್ನೋದು ನಿಮ್ಮ ಕೈಲಿರುತ್ತೆ ಅಲ್ವಾ? ಆದರೆ ನಿರ್ಜೀವ ವಸ್ತುಗಳಿಂದ ತಳ್ಳಲ್ಪಡ್ತಿದ್ರೆ ಹೌದು, ನಿಮ್ಮನ್ನು ತಳ್ಳಾಡುತ್ತೆ. ಅಷ್ಟರ ಮಟ್ಟಿಗೆ ಅದು ನಿಜ. ನಾನು ಹೇಳ್ತಿರೋದು, ದೈವಿಕ ಶಕ್ತಿ ನಿಮ್ಮೊಳಗೆ ಕೆಲಸ ಮಾಡ್ತಿರುವಾಗ, ಸೃಷ್ಟಿಕರ್ತ ಕೆಲಸ ಮಾಡ್ತಿರುವಾಗ ನಿರ್ಜೀವ ವಸ್ತುಗಳಿಗೆ ನಿಮ್ಮ ಜೀವನನ ಪ್ರಭಾವಿಸೋಕೆ ಯಾಕೆ ಬಿಡ್ತೀರಿ? ನೀವು ಈ ಆಯಾಮವನ್ನ ನಿಮ್ಮೊಳಗೆ ಅರಳೋಕ್ಕೆ ಬಿಟ್ರೆ ಜೀವನ ಅದ್ಭುತವಾಗಿ ನಡೆಯೋದನ್ನ ನೋಡ್ತೀರಿ. ನಕ್ಷತ್ರಗಳು ಎಲ್ಲಿಗಾದರೂ ಹೋಗಲಿ, ಗ್ರಹಗಳು ಎಲ್ಲಿಗಾದರೂ ಹೋಗಲಿ, ನೀವು ಬೇಕಾದಲ್ಲಿಗೆ ಮಾತ್ರ ಹೋಗ್ತೀರಿ. ನಿಮಗೆ ಬೇಕಾದಲ್ಲಿ ಹೋಗ್ಬೇಕಾ ಅಥವಾ ನಿರ್ಜೀವ ವಸ್ತುಗಳಿಂದ ತಳ್ಳಿಸ್ಕೊಂಡು ಹೋಗ್ಬೇಕಾ? ನೀವೇ ನಿರ್ಧರಿಸಬೇಕು. ಈಗ ನೀವು ಹೇಗೆ ಬದುಕ್ತೀರಿ ಅಂತ ಅವರು ಜಾತಕದಲ್ಲಿ ಬರೆದು ಕೊಡ್ತಿದ್ದಾರೆ. ಈಗ ನೋಡಿ, ಈ ರೂಮಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ರೆ ಅವರು ಮುಂದಿನ ಕ್ಷಣ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗತ್ತಾ? ಯಾರೂ ಮಾಡಿಲ್ಲದೆ ಇರುವಂಥದ್ದನ್ನ ಮಾಡಬಹುದು ಅಲ್ವಾ? ಇಲ್ಲೊಬ್ಬ ಮೂರ್ಖ ಇದ್ದರೆ ಅವರನ್ನು ನೋಡಿ, ಸರಿ ನೀನು ಹೀಗೆ ಬದುಕ್ತೀಯಾ ಅಂತ ಹೇಳಬಹುದು. ನೀವು ಹೀಗೆ ಬದುಕ್ತೀರಿ ಅಂತ ಅವರು ಕಾಗದದ ಮೇಲೆ ಬರೆದು ಕೊಡಬೇಕು ಅಂದರೆ ಏನು ಹೇಳೋದು? ಅಂದರೆ ಬುದ್ಧಿಶಕ್ತಿನ ಬಳಸೋಕೆ ನಿರಾಕರಿಸ್ತಿದ್ದೀರಿ ಅಲ್ವಾ?